ಭಾರತದಲ್ಲಿ ಲೋಕಸಭೆಯ ಚುನಾವಣೆಗಳು ಸೃಷ್ಟಿ ಮಾಡುವಂತಹ ಸದ್ದು ಗದ್ದಲ ಮತ್ತೆ ರ್ಯಾಲಿಗಳ ಆರ್ಭಟ ನಮ್ಮೆಲ್ಲರಿಗೂ ಚಿರಪರಿಚಿತ. ಆದ್ರೆ ಯಾವುದೇ ಸಾರ್ವಜನಿಕ ಪ್ರಚಾರ ಇಲ್ಲದೇನೆ, ರಸ್ತೆಗಳಲ್ಲಿ ಬ್ಯಾನರ್ಗಳ ಚುನಾವಣಾ ಪ್ರಚಾರ ಭಾಷಣಗಳು ಇಲ್ಲದೇನೆ ತೆರೆಮರೆಯಲ್ಲಿ ನಡೆಯುವಂತಹ ರಾಜ್ಯಸಭೆಯ ಚುನಾವಣೆಗಳು ದೇಶದ ರಾಜಕೀಯ ದಿಕ್ಸೂಚಿಯನ್ನ ಹೇಗೆ ಬದಲಾಯಿಸಬಲ್ಲವು ಅನ್ನೋದು ಅತ್ಯಂತ ರೋಚಕ ಸಂಗತಿಯಾಗಿದೆ. ದೇಶದ ಅತ್ಯುನ್ನತ ಶಾಸನ ಸಭೆ ಆದಂತ ಸಂಸತ್ತಿನ ಮೇಲ್ಮನೆಯಲ್ಲಿ ಬಲ ಪ್ರದರ್ಶನ ಮಾಡೋದಿಕ್ಕೆ ರಾಜಕೀಯ ಪಕ್ಷಗಳು ನಡೆಸುವಂತಹ ಲೆಕ್ಕಾಚಾರಗಳು ಕೇವಲ ಸಂಖ್ಯೆಗಳ ಆಟ ಅಲ್ಲ, ಬದಲಿಗೆ ಅದು ಈ ದೇಶದ ಭವಿಷ್ಯದ ಕಾನೂನು ರಚನೆಯ ಮೇಲಿನ ನಿಯಂತ್ರಣಕ್ಕೆ ನಡೆಯುವಂತಹ ರಾಜಕೀಯ ಹೋರಾಟ ಆಗಿದೆ. ಪ್ರಸ್ತುತ ಘೋಷಣೆಯಾಗಿರುವ ರಾಜ್ಯಸಭಾ ಚುನಾವಣೆಗಳು ಕೇಂದ್ರದಲ್ಲಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಮತ್ತೆ ವಿಪಕ್ಷಗಳ ಇಂಡಿಯಾ ಒಕ್ಕೂಟದ ನಡುವಿನ ತೀವ್ರ ಪೈಪೋಟಿಗೆ ವೇದಿಕೆಯಾಗಿದೆ. ಪ್ರಸಕ್ತ ದೇಶದ 10 ರಾಜ್ಯಗಳ 24 ಸ್ಥಾನಗಳು ಹಾಗೂ ಮಹಾರಾಷ್ಟ್ರ ಮತ್ತೆ ತಮಿಳುನಾಡಿನ ತಲಾ 1 ಉಪಚುನಾವಣಾ ಸ್ಥಾನ ಸೇರಿದ ಹಾಗೆ ಒಟ್ಟು 26 ರಾಜ್ಯಸಭಾ ಸ್ಥಾನಗಳಿಗೆ ಮತದಾನಕ್ಕೆ ದಿನಾಂಕ ಪ್ರಕಟ ಆಗಿರೋದು ಇಡೀ ರಾಷ್ಟ್ರದ ಗಮನ ಸೆಳೆದಿದೆ. ಈ ಹೊತ್ತಿನಲ್ಲಿ ನಮ್ಮ ಮುಂದೆ ಕೆಲವು ನಿರ್ಣಾಯಕ ಪ್ರಶ್ನೆಗಳು ಮೂಡ್ತವೆ. ಈ ಚುನಾವಣೆಗಳು ಸಂಸತ್ತಿನ ಒಟ್ಟಾರೆ ಶಕ್ತಿ ಸಮತೋಲನವನ್ನ ಹೇಗೆ ಬದಲಾಯಿಸಲಿವೆ? ಜನಪ್ರತಿನಿಧಿಗಳ ಮೂಲಕ ನಡೆಯುವಂತಹ ಈ ಪರೋಕ್ಷ ಮತದಾನದಲ್ಲಿ ಪಕ್ಷಾಂತರ ಮತ್ತೆ ಅಡ್ಡ ಮತದಾನದ ಭೀತಿ ಯಾವ ರಾಜ್ಯಗಳಲ್ಲಿ ಹೆಚ್ಚಾಗಿದೆ? ಇಲ್ಲಿ ಪ್ರಮುಖವಾಗಿ ವಿವಿಧ ರಾಜ್ಯಗಳಲ್ಲಿನ ಶಾಸಕರ ಸಂಖ್ಯಾಬಲದ ಆಧಾರದ ಮೇಲೆ ಸೀಟುಗಳ ಹಂಚಿಕೆ ಆಗುವಂತ ಈ ಜಟಿಲ ಸೂತ್ರದ ಗಣಿತ ಹೇಗಿರಲಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋದಿಕ್ಕೆ ರಾಜ್ಯಸಭಾ ಚುನಾವಣೆಯ ಆಂತರಿಕ ಲೆಕ್ಕಾಚಾರವನ್ನ ಮೊದಲು ಅರ್ಥೈಸಿಕೊಳ್ಬೇಕಾಗಿದೆ. ರಾಜ್ಯಸಭೆಯು ಸಂಸತ್ತಿನ ಶಾಶ್ವತ ಸದನ ಆಗಿದ್ದು ಅದರ ಗರಿಷ್ಠ ಸದಸ್ಯರ ಸಂಖ್ಯೆ 245 ಆಗಿದೆ. ಇದರಲ್ಲಿ 233 ಸದಸ್ಯರನ್ನ ವಿವಿಧ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ಶಾಸಕರು ಆರಿಸಿದ್ರೆ, ಉಳಿದ 12 ಸದಸ್ಯರನ್ನ ರಾಷ್ಟ್ರಪತಿಗಳು ವಿವಿಧ ಕ್ಷೇತ್ರಗಳ ಸಾಧನೆಗಳ ಆಧಾರದ ಮೇಲೆ ನಾಮನಿರ್ದೇಶನವನ್ನ ಮಾಡ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತವಾಗುವಂತಹ ಈ ಸದನಕ್ಕೆ ನಡೆಯುವ ಚುನಾವಣಾ ವಿಧಾನವು ಸಾಮಾನ್ಯ ಚುನಾವಣೆಗಳಿಗಿಂತನೂ ಸಂಪೂರ್ಣವಾಗಿ ಭಿನ್ನವಾಗಿದೆ. ಇಲ್ಲಿ ಕೇವಲ ಸರಳ ಬಹುಮತದ ಆಧಾರದ ಮೇಲೆ ಅಭ್ಯರ್ಥಿ ಗೆಲ್ಲೋದಿಕ್ ಸಾಧ್ಯ ಇಲ್ಲ, ಬದಲಿಗೆ ಪ್ರತಿ ಅಭ್ಯರ್ಥಿಯು ಒಂದು ನಿರ್ದಿಷ್ಟ ಕೋಟಾ ಮತಗಳನ್ನ ಪಡಿಬೇಕಾಗತ್ತೆ. ಈ ಕೋಟಾವನ್ನ ಲೆಕ್ಕ ಹಾಕೋದಿಕ್ಕೆ ಒಂದು ಪ್ರತ್ಯೇಕ ಗಣಿತದ ಸೂತ್ರವನ್ನ ಇಲ್ಲಿ ಬಳಸಲಾಗುತ್ತೆ. ಪ್ರತಿ ರಾಜ್ಯದಲ್ಲಿ ಖಾಲಿ ಇರುವಂತಹ ಒಟ್ಟು ರಾಜ್ಯಸಭಾ ಸ್ಥಾನಗಳ ಸಂಖ್ಯೆಗೆ 1 ಸೇರಿಸಿ ಆ ಮೊತ್ತದಿಂದ ರಾಜ್ಯದ ಒಟ್ಟು ಶಾಸಕರ ಸಂಖ್ಯೆಯನ್ನ ಅದರಿಂದ ಭಾಗಿಸಲಾಗುತ್ತೆ. ಆಗ ಬಂದಂತಹ ಸಂಖ್ಯೆಗೆ ಮತ್ತೆ 1 ಸೇರಿಸಿದಾಗ ಬರುವಂತಹ ಸಂಖ್ಯೆನೇ ಒಬ್ಬ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂತಹ ಕನಿಷ್ಠ ಪ್ರಥಮ ಪ್ರಾಶಸ್ತ್ಯದ ಮತಗಳಾಗಿರ್ತವೆ. ಅಂದ್ರೆ ಈಗ ಉದಾಹರಣೆಗೆ 90 ಶಾಸಕರನ್ನ ಹೊಂದಿರುವಂತಹ ರಾಜ್ಯ ಒಂದರಲ್ಲಿ 2 ಸ್ಥಾನಗಳೇನಾದ್ರೂ ಖಾಲಿ ಇದ್ರೆ ಆ 2ಕ್ಕೆ 1 ಸೇರಿಸಿ ಬರುವಂತಹ 3ರಿಂದ 90 ಭಾಗಿಸಿದಾಗ ಅಲ್ಲಿ 30 ಬರುತ್ತೆ. ಇದಕ್ಕೆ ಮತ್ತೆ 1 ಸೇರಿಸಿದ್ರೆ 31 ಆಗುತ್ತೆ. ಅಂದ್ರೆ ಆ ರಾಜ್ಯದಲ್ಲಿ ಗೆಲ್ಲೋದಿಕ್ಕೆ ಕನಿಷ್ಠ 31 ಶಾಸಕರ ಬೆಂಬಲ ಅನಿವಾರ್ಯ ಆಗುತ್ತೆ. ಈ ಕಟ್ಟುನಿಟ್ಟಾದ ಸೂತ್ರದ ಕಾರಣದಿಂದಾಗಿನೇ ಪ್ರತಿ ರಾಜ್ಯದ ವಿಧಾನಸಭೆಯಲ್ಲಿರುವಂತಹ ಪಕ್ಷಗಳ ನಿಖರ ಸಂಖ್ಯಾಬಲವು ಇಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಪ್ರಸ್ತುತ ನಡೆಯಲಿರುವಂತಹ ಚುನಾವಣೆಯಲ್ಲಿ ವಿವಿಧ ರಾಜ್ಯಗಳ ಸಂಖ್ಯಾಬಲದ ಚಿತ್ರಣವನ್ನ ಗಮನಿಸ್ತಾ ಇದ್ರೆ ಆಂಧ್ರ ಪ್ರದೇಶದಲ್ಲಿ ಈ ಬಾರಿ ಬದಲಾವಣೆಯ ಮುನ್ಸೂಚನೆ ಕಾಣಿಸ್ತಾ ಇದೆ. ಆಂಧ್ರ ಪ್ರದೇಶದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು ಪ್ರಸ್ತುತ ಇದರಲ್ಲಿ 3 ಸ್ಥಾನಗಳು YSR ಕಾಂಗ್ರೆಸ್ ಪಕ್ಷದ ವಶದಲ್ಲಿವೆ. ಆದ್ರೆ 2024ರ ವಿಧಾನಸಭೆ ಚುನಾವಣೆಯ ನಂತರ ಅಲ್ಲಿನ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. 175 ಸದಸ್ಯರ ಆಂಧ್ರ ವಿಧಾನಸಭೆಯಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದ TDP 135 ಶಾಸಕರನ್ನ ಹೊಂದಿದ್ರೆ ಅದರ ಮಿತ್ರ ಪಕ್ಷಗಳಾದಂತಹ ಜನಸೇನೆ 21 ಮತ್ತೆ BJP 8 ಸ್ಥಾನಗಳನ್ನ ಹೊಂದಿದೆ. ಇದರೊಂದಿಗೆ NDA ಮೈತ್ರಿಕೂಟದ ಒಟ್ಟು ಬಲ 164ಕ್ಕೆ ಏರಿದೆ. ಆದ್ರೆ ಜಗನ್ಮೋಹನ್ ರೆಡ್ಡಿ ಅವರ YSR ಕಾಂಗ್ರೆಸ್ ಶಾಸಕರ ಸಂಖ್ಯೆ ಕೇವಲ 11 ಕುಸಿದಿದೆ. ಇಲ್ಲಿನ ಗಣಿತದ ಪ್ರಕಾರ 4 ಸ್ಥಾನಗಳಿಗೆ 1 ಸೇರಿಸಿ ಬರುವಂತಹ ಈ 5ರಿಂದ 175 ಭಾಗಿಸಿ ಬಂದಂತ 35ಕ್ಕೆ 1 ಸೇರಿಸಿದ್ರೆ ಗೆಲುವಿನ ಕೋಟ 36 ಆಗುತ್ತೆ. ಈ ಲೆಕ್ಕಾಚಾರದಲ್ಲಿ NDA ಮೈತ್ರಿಕೂಟವು ಎಲ್ಲಾ 4 ಸ್ಥಾನಗಳನ್ನ ಅತ್ಯಂತ ಸುಲಭವಾಗಿ ಗೆಲ್ಲಲಿದ್ದು YSR ಕಾಂಗ್ರೆಸ್ ತನ್ನ 3 ಸ್ಥಾನಗಳನ್ನ ಕಳೆದುಕೊಳ್ಳೋದು ನಿಶ್ಚಿತವಾಗಿದೆ. ಇದೇ ರೀತಿಯ ಪರಿಸ್ಥಿತಿ ಗುಜರಾತ್ ರಾಜ್ಯದಲ್ಲೂ ಕೂಡ ಎದುರಾಗಿದೆ. ಗುಜರಾತ್ನ 4 ಸ್ಥಾನಗಳ ಚುನಾವಣೆಯಲ್ಲಿ ಗೆಲುವಿಗೆ ಕನಿಷ್ಠ 37 ಮತಗಳ ಅಗತ್ಯ ಇದೆ. 182 ಸದಸ್ಯರ ಗುಜರಾತ್ ವಿಧಾನಸಭೆಯಲ್ಲಿ ಆಡಳಿತಾರೂಢ BJP 156 ಶಾಸಕರ ಭಾರಿ ಬಲವನ್ನ ಹೊಂದಿದ್ರೆ ವಿಪಕ್ಷ ಕಾಂಗ್ರೆಸ್ ಕೇವಲ 17 ಶಾಸಕರನ್ನ ಹೊಂದಿದೆ. ಈ ಸಂಖ್ಯಾಬಲದ ಕೊರತೆಯಿಂದಾಗಿ ಕಾಂಗ್ರೆಸ್ ನಾಯಕ ಶಕ್ತಿ ಸಿನ್ಹಾ ಗೋಹಿಲ್ ಅವರ ಮರು ಆಯ್ಕೆ ಅಸಾಧ್ಯ ಅಂತ ಅನ್ಸಿದ್ದು ಗುಜರಾತ್ ಇತಿಹಾಸದಲ್ಲಿನೇ ಮೊದಲ ಬಾರಿಗೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪ್ರಾತಿನಿಧ್ಯಾನೇ ಇಲ್ಲದಂತಾಗುವಂತ ಒಂದು ಭೀತಿ ಎದುರಾಗಿದೆ.
ಮತ್ತೊಂದ್ ಕಡೆಗೆ ಕರ್ನಾಟಕದ ರಾಜಕೀಯ ಕಣ ಕೂಡ ಈ ಬಾರಿ ಅತ್ಯಂತ ಕುತೂಹಲಕಾರಿ ಮತ್ತೆ ರೋಚಕ ಹಂತವನ್ನ ತಲುಪಿದೆ. ಕರ್ನಾಟಕದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಮಾಜಿ ಪ್ರಧಾನಿ ಜೆಡಿಎಸ್ ಸಂಸ್ಥಾಪಕ ಎಚ್ ಡಿ ದೇವೇಗೌಡ ಅವರಂತಹ ಹಿರಿಯ ನಾಯಕರ ಅವಧಿ ಕೂಡ ಮುಕ್ತಾಯಗೊಳ್ತಾ ಇದೆ. 224 ಸದಸ್ಯರ ಕರ್ನಾಟಕ ವಿಧಾನಸಭೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ 135 ಶಾಸಕರ ಬಲವನ್ನ ಹೊಂದಿದ್ರೆ, ಬಿಜೆಪಿ 66 ಮತ್ತೆ ಜೆಡಿಎಸ್ 16 ಶಾಸಕರನ್ನ ಹೊಂದಿದ್ದು, ಎನ್ಡಿಎ ಬಲ 82ರಷ್ಟಿದೆ. ಇಲ್ಲಿ ಒಬ್ಬ ಅಭ್ಯರ್ಥಿಯ ಗೆಲುವಿಗೆ 46 ಪ್ರಥಮ ಪ್ರಾಶಸ್ತ್ಯದ ಮತಗಳ ಅಗತ್ಯ ಇದೆ. ಈ ಗಣಿತದ ಪ್ರಕಾರ ಕಾಂಗ್ರೆಸ್ ತನ್ನ 135 ಶಾಸಕರ ಬಲದಿಂದ 2 ಸ್ಥಾನಗಳನ್ನು ಅತ್ಯಂತ ಸುಲಭವಾಗಿ ಗೆಲ್ಲಬಹುದು. ಹಾಗೂ ಎನ್ಡಿಎ ಮೈತ್ರಿಕೂಟವು ತನ್ನ 82 ಶಾಸಕರಿಂದ 1 ಸ್ಥಾನವನ್ನ ಸರಾಗವಾಗಿ ಗೆಲ್ಲಬಹುದು. ಆದ್ರೆ ಇವೆರಡೂ ಪಕ್ಷಗಳ ಬಳಿ ಇರುವಂತಹ ಹೆಚ್ಚುವರಿ ಮತಗಳು 4ನೇ ಸ್ಥಾನದ ಚುನಾವಣೆಯನ್ನ ಭಾರಿ ಪೈಪೋಟಿಗೆ ತಳ್ಳಲಿವೆ. ಕಾಂಗ್ರೆಸ್ ತನ್ನ ಹೆಚ್ಚುವರಿ ಮತಗಳನ್ನು ಸೂಕ್ತವಾಗಿ ನಿರ್ವಹಿಸಿದ್ರೆ 3ನೇ ಸ್ಥಾನಕ್ಕೆ ಹಕ್ಕನ್ನ ಮಂಡಿಸಬಹುದು. ಅದೇ ರೀತಿ ಎನ್ಡಿಎ ಕೂಡ ಪಕ್ಷೇತರರು ಅಥವಾ ಕ್ರಾಸ್ ವೋಟಿಂಗ್ ತಂತ್ರದ ಮೂಲಕ 4ನೇ ಸ್ಥಾನವನ್ನ ಗಳಿಸಿಕೊಳ್ಳುವಂತ ಒಂದು ತಂತ್ರವನ್ನ ರೂಪಿಸಬಹುದು. ಇದರಿಂದಾಗಿ ಕರ್ನಾಟಕದ ಕಣ ಇಡೀ ದೇಶದಲ್ಲಿ ಅತ್ಯಂತ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶಗಳ ರಾಜ್ಯಗಳ ಸಂಖ್ಯಾ ಗಣಿತವನ್ನ ಅವಲೋಕಿಸಿದ್ರೆ ಅಲ್ಲಿನ ಸದ್ಯದ ಸ್ಥಿತಿಯಲ್ಲಿ ಹೆಚ್ಚಿನ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ. ಇನ್ನು ರಾಜಸ್ಥಾನದ 3 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು, ಅಲ್ಲಿ ಗೆಲುವಿನ ಕೋಟ 51 ಆಗಿದೆ. 200 ಸದಸ್ಯರ ವಿಧಾನಸಭೆಯಲ್ಲಿ ಬಿಜೆಪಿ 115 ಶಾಸಕರನ್ನ ಹೊಂದಿದ್ದು 2 ಸ್ಥಾನಗಳನ್ನು ಸುಲಭವಾಗಿ ಗೆಲ್ಲಲಿದೆ. ಮತ್ತೆ 69 ಶಾಸಕರನ್ನ ಹೊಂದಿರುವಂತಹ ಕಾಂಗ್ರೆಸ್ 1 ಸ್ಥಾನವನ್ನ ಪಡೆದುಕೊಳ್ಳಲಿದೆ. ಇಲ್ಲಿ ಸಂಖ್ಯಾಬಲಕ್ಕಿಂತಾನು ಹೆಚ್ಚಾಗಿ ಬಿಜೆಪಿ ಯಾರನ್ನ ಕಣಕ್ಕಿಳಿಸಲಿದೆ ಅನ್ನುವಂತ ಹೆಸರುಗಳ ಸುತ್ತ ಈಗ ಚರ್ಚೆ ನಡೀತಾ ಇದೆ. ಮಧ್ಯಪ್ರದೇಶದಲ್ಲೂ ಕೂಡ 3 ಸ್ಥಾನಗಳಿದ್ದು ಗೆಲುವಿಗೆ 58 ಮತಗಳು ಬೇಕಾಗುತ್ತವೆ. 230 ಸದಸ್ಯರ ಸದನದಲ್ಲಿ ಬಿಜೆಪಿ 163 ಶಾಸಕರನ್ನ ಹೊಂದಿರೋದ್ರಿಂದ 2 ಸ್ಥಾನಗಳನ್ನ ನಿರಾಯಾಸವಾಗಿ ಗೆಲ್ಲಲಿದ್ದು, 66 ಶಾಸಕರಿರುವಂತಹ ಕಾಂಗ್ರೆಸ್ 1 ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗಿದೆ. ಆದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಮಾತ್ರ ಪರಿಸ್ಥಿತಿ ತುಸು ಭಿನ್ನವಾಗಿದೆ. ಜಾರ್ಖಂಡ್ನ 2 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು, ಗೆಲುವಿನ ಕೂಟ 28 ಆಗಿದೆ. ಅಲ್ಲಿನ ಒಟ್ಟು 81 ಸದಸ್ಯರ ಸದನದಲ್ಲಿ ಇಂಡಿಯಾ ಒಕ್ಕೂಟವು ಒಗ್ಗಟ್ಟಾಗಿದ್ರೆ 2 ಸ್ಥಾನಗಳನ್ನ ಗೆಲ್ಲುವಂತ ಅವಕಾಶ ಇದೆ. ಆದ್ರೆ ಸಣ್ಣ ಮಟ್ಟಿನ ಅಡ್ಡ ಮತದಾನ ನಡೆದರೂ ಕೂಡ ಬಿಜೆಪಿ 1 ಸ್ಥಾನವನ್ನ ಕಸಿದುಕೊಳ್ಳುವಂತ ಸಾಧ್ಯತೆಯನ್ನ ತಳ್ಳಿ ಹಾಕುವಾಗಿಲ್ಲ. ಇನ್ನು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತೆ ಮಿಜೋರಾಂನಂತಹ ಈಶಾನ್ಯ ರಾಜ್ಯಗಳ ತಲಾ 1 ಸ್ಥಾನಗಳಲ್ಲಿ ಪ್ರಾದೇಶಿಕ ಸಮೀಕರಣಗಳು ಮತ್ತೆ ಅಲ್ಲಿನ ಆಡಳಿತ ಪಕ್ಷಗಳೇ ಮೇಲುಗೈಯನ್ನು ಸಾಧಿಸಲಿವೆ. ಈ ಇಡೀ ಚುನಾವಣಾ ಪ್ರಕ್ರಿಯೆಯು ರಾಷ್ಟ್ರ ರಾಜಕಾರಣದ ಮೇಲೆ ಭಾರಿ ಪರಿಣಾಮವನ್ನು ಬೀರಲಿದೆ. ಪ್ರಸ್ತುತ ರಾಜ್ಯಸಭೆಯಲ್ಲಿ ಬಿಜೆಪಿಯು ಸುಮಾರು 113 ಸದಸ್ಯರನ್ನ ಹೊಂದಿದ್ದು, ಎನ್ಡಿಎ ಮೈತ್ರಿಕೂಟದ ಒಟ್ಟು ಬಲ 148ರಷ್ಟಿದೆ. ಆದ್ರೆ ಸದನದಲ್ಲಿ ಯಾವುದೇ ಪ್ರಮುಖ ಸಾಂವಿಧಾನಿಕ ತಿದ್ದುಪಡಿ ಅಥವಾ ಪ್ರಮುಖ ಕಾನೂನುಗಳನ್ನ ಯಾವುದೇ ಅಡೆತಡೆ ಇಲ್ಲದೇನೆ ಅಂಗೀಕರಿಸೋದಿಕ್ಕೆ 3/2 ಬಹುಮತ ಅಂದ್ರೆ ಕನಿಷ್ಠ 163 ಸದಸ್ಯರ ಬಲದ ಅಗತ್ಯ ಇದೆ. ಪ್ರಸ್ತುತ ಎನ್ಡಿಎ ಮೈತ್ರಿಕೂಟವು ಈ ಮ್ಯಾಜಿಕ್ ನಂಬರ್ ಇಂದ ಕೇವಲ 15 ಸ್ಥಾನಗಳಷ್ಟು ದೂರ ಇದೆ. ಈಗ ನಡೆಯಲಿರುವಂತಹ ಈ 26 ಸ್ಥಾನಗಳ ಚುನಾವಣೆಯಲ್ಲಿ ಎನ್ಡಿಎ ತನ್ನ ಬಲವನ್ನ ಗಣನೀಯವಾಗಿ ಹೆಚ್ಚು ಮಾಡಿಕೊಂಡ್ರೆ ಅದು ಸಂಸತ್ತಿನ ಮೇಲ್ಮನೆಯಲ್ಲಿ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸೋದಕ್ಕೆ ದಾರಿಯಾಗಲಿದೆ. ಇನ್ನು ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ಸಿಗುವಂತಹ ಇಂಥ ಬಲವು ದೇಶದ ಶಾಸನ ರಚನಾ ಪ್ರಕ್ರಿಯೆಯನ್ನ ಅತ್ಯಂತ ಸುಲಭಗೊಳಿಸುತ್ತೆ ಮತ್ತೆ ವಿರೋಧ ಪಕ್ಷಗಳ ಪ್ರತಿರೋಧವನ್ನ ದುರ್ಬಲಗೊಳಿಸುತ್ತೆ. ಈ ಬಾರಿಯ ರಾಜ್ಯಸಭೆ ಚುನಾವಣೆಗಳು ಸಂಖ್ಯೆಗಳನ್ನ ತುಂಬುವಂತಹ ನಿಯಮಿತ ಪ್ರಕ್ರಿಯೆ ಮಾತ್ರ ಅಲ್ಲ, ಬದಲಿಗೆ ಸಂಸತ್ತಿನ ಒಳಗೆ ಅಧಿಕಾರದ ಸಮತೋಲನವನ್ನ ನಿರ್ಧರಿಸುವಂತಹ ನಿರ್ಣಾಯಕ ಯುದ್ಧ ಆಗಿದೆ. ವಿಧಾನಸಭೆಗಳಲ್ಲಿ ಹೊಂದಿರುವಂತಹ ಶಾಸಕರ ನಿಖರ ಸಂಖ್ಯೆ, ತೆರೆಮರೆಯ ರಾಜಕೀಯ ತಂತ್ರಗಳು ಮತ್ತೆ ಕೊನೆಯ ಕ್ಷಣದ ಕ್ರಾಸ್ ವೋಟಿಂಗ್ಗಳು ಈ ಒಂದು ಚುನಾವಣೆಯ ಫಲಿತಾಂಶವನ್ನ ಬದಲಾಯಿಸಬಲ್ಲಂತ ಶಕ್ತಿಯನ್ನ ಹೊಂದಿವೆ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಸೌಂದರ್ಯನೇ ಈ ಸಂಖ್ಯೆಗಳ ಆಟದಲ್ಲಿದೆ. ಎಲ್ಲಿ 1 ಮತದ ವ್ಯತ್ಯಾಸವೂ ಕೂಡ ರಾಷ್ಟ್ರೀಯ ಮಟ್ಟದ ದೊಡ್ಡ ನಿರ್ಧಾರಗಳ ಮೇಲೆ ಪ್ರಭಾವವನ್ನ ಬೀರಬಲ್ಲದೋ ಅಂಥ ವ್ಯವಸ್ಥೆಯಲ್ಲಿ ಈ ರಾಜ್ಯಸಭಾ ಚುನಾವಣೆಗಳು ದೇಶದ ರಾಜಕೀಯ ಭವಿಷ್ಯಕ್ಕೆ ಹೊಸ ತಿರುವು ನೀಡೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಪಕ್ಷಗಳು ತಮ್ಮ ಪ್ರತಿಯೊಬ್ಬ ಶಾಸಕರ ಮತವನ್ನ ಕಾಯ್ದುಕೊಳ್ಳೋದಿಕ್ಕೆ ಮತ್ತೆ ಹೆಚ್ಚುವರಿ ಮತಗಳನ್ನು ಕ್ರೋಢೀಕರಿಸೋದಿಕ್ಕೆ ನಡೆಸ್ತಾ ಇರುವಂತಹ ಈ ಹೋರಾಟವು ಭಾರತೀಯ ರಾಜಕಾರಣದ ಅತ್ಯಂತ ಚಾಣಾಕ್ಷ ಮತ್ತೆ ಕೆಲವೊಮ್ಮೆ ಕುತಂತ್ರ ನಡೆಗಳಿಗೂ ಕೂಡ ಸಾಕ್ಷಿಯಾಗಲಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ, ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.